ನಮಸ್ಕಾರ ರೀ ಎಲ್ರಿಗೂ, ಹೆಂಗದಿರಿ? ಎಲ್ಲರೂ ಚಲೋ ಅದಿರಿ ಅನ್ಕೊತೀನಿ. ಇವತ್ತಿನ ಬ್ಲಾಗ್ ಏನಂತೇಳಿ ನಿಮಗೆ ಗೊತ್ತಾಗಿರ್ಬೇಕು. ಮತ್ತು ನೀವು ತಮ್ಮನೇಲಿ ನೋಡಿರ್ತಿಲ್ಲ, ಮತ್ತು ಹೇಳೋ ಅವಶ್ಯಕತೆ ಏನಿಲ್ಲ. ಆದರೂ ನಿಮ್ಮ ಕಿವಿಗೆ ಬೀಳಿ ಅಂತ ಇನ್ನೊಂದ್ಸರ್ತಿ ಹೇಳ್ತೀನಿ. ಇವತ್ತು ನಮ್ಮ ಡಾಲಿ ಧನಂಜಯ್ ಸರ್ದು ಒಂದು ಹೊಸ ಮೂವಿ ಶೂಟಿಂಗ್ ಐತ್ರಿ. ಶೂಟಿಂಗ್ ಹೊಂಟೀನಿ. ಆ ಶೂಟಿಂಗ್ನ್ಯಾಗ ಏನೇನು ಮಾಡ್ತೀವಿ, ಏನೇನಿಲ್ಲ, ಹೆಂಗೆ ಆ್ಯಕ್ಟಿಂಗ್ ಮಾಡ್ತೀವಿ ಒಂದು ಸ್ವಲ್ಪ ನಿಮಗೂ ತಿಳಿಸ್ಕೊಡ್ತೀನಿ. ನೀವು ನೋಡಿರಿ, ಹಂಗೆ ನಮ್ಮ ಪುಟ್ಟ ಕಲಾವಿದ್ರನ್ನ ನೀವು ಬೆಳೆಸ್ರಿ ಅಂತೇಳಿ ನಾನು ಹೇಳ್ತೀನಿ. ಹೇಳೋಕ್ಕಿಂತ ಮುಂಚೆ ಒಂದು ಹೇಳ್ತೀನಿ ರೀ, ನಮ್ಮ ಯೂಟ್ಯೂಬ್ ಚಾನಲ್ ನೀವು ಯಾರು ಫಸ್ಟ್ ಟೈಮ್ ನೋಡಕತ್ತೀರಿ ಹಂಗೆ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಅಲ್ಲಿ ಕೆಳಗೆ ಏನು ಕಾಣಕತ್ತೈತಲ್ಲ ಬೆಲ್ ಐಕನ್ನ, ಅದು ಸಣ್ಣತೆ ಹೊಡ್ರಿ. ಯಾಕಂದ್ರೆ ನೀವು ಪ್ರೋತ್ಸಾಹ ಕೊಟ್ಟರೆ ನಾವು ಇನ್ನೂ ಮುಂದೆ ವೀಡಿಯೋ ಮಾಡೋಕೆ ಭಾರಿ ಅನುಕೂಲ ಆಕೈತಿ. ಬಟ್ ಅದೇ ರೀತಿ ಇವತ್ತು ನಮ್ಮ ಧನಂಜಯ ಸರ್ ಮೂವಿಗೆ ಹೋಗೋಕೆ ಇಲ್ಲಿ ಲೊಕೇಶನ್ ಹತ್ರ ನಿಂತ್ಕೊಂಡೇನಿ ರೀ. ಇದು ಲೊಕೇಶನ್ ಬಂದ್ರಿ ಬನ್ನೇರುಘಟ್ಟ ಹೈವೇ. ಇಲ್ಲಿ ಅವ್ರದ್ದು ನಮ್ಮ ಲೊಕೇಶನ್ ಶೂಟಿಂಗ್ ಲೊಕೇಶನ್ ಗಾಡಿ ಬರ್ತೈತೆ ರೀ. ಟಿ ಟಿ ಹತ್ಕೊಂಡು ಸೀದಾ ಲೊಕೇಶನ್ಗೆ ಹೋಗೋದ್ರಿ. ಅದು ಬಂದ್ಲಿ ಬರ್ರಿ ಹೋಗ್ಬಿಡೋಣ ಪಟ್ನ ಅಂತ್ರಿ. ನಮ್ಮ ಟಿ ಟಿ ನೋಡ್ರಿ, ಟಿ ಟಿ ಹತ್ತಾಗತ್ತೀನಿ ನೋಡ್ರಿ ಈಗ. ಗುರುಗಳೇ, ನಮ್ಮ ಗುರುಗಳು ಬಂದು ನೋಡ್ರಿ ಇಲ್ಲೇ. ಆರಾಮಿಲ್ಲ? ಎಲ್ಲಿ ಇರ್ಬೋದ್ರೇನ? ಎಲ್ಲಿ ಬರತ್ತಾರ ಹುಡುಗರು? ತಿನ್ನೋತೀನಿ ನೋಡ್ರಿ. ಹೌದು, ಹೆಂಗದ್ರಿ ಅಣ್ಣಾರ? ಮತ್ತ ಭಾಳ ದಿವಸ ಶೂಟಿಂಗ್ ಕೊಡಕತ್ತೀರಿ. ಆರಾಮದಿಲ್ಲ? ಡ್ರೈವರ್ ಅನ್ನಾರು ಫಸ್ಟ್ ಅವ್ರ ಮೇನ್ ಇಂಪಾರ್ಟೆಂಟ್ ರೀ. ಇವಾಗ ಅಲ್ಲಿ ಲೊಕೇಶನ್ ಕೊಡ್ಬೇಕು ತೋರಿಸ್ರಿ ಅವ್ರ ಡ್ರೈವರ್ ಅನ್ನ. ನೋಡ್ರಿ ನಮ್ಮ ಕೋಆರ್ಡಿನೇಟರ್. ಹಾಯ್ ನವೀನ್, ಹೌ ಆರ್ ಯು? ಮಾನ್ಯ ಗಾಲಿ ಸರ್ ಶೂಟಿಂಗ್ ಇದೆ, ಮಿಸ್ ಆಗುತ್ತೆ. ಅಲ್ಲಿ ಸೂಪರ್ ವಂಡರ್ಫುಲ್. ಮತ್ತೆ ಎಷ್ಟು ದಿವಸ ಶೂಟಿಂಗ್ ಹೊಟ್ಟಿಗೆ ಭಾಳ ಸತ್ತನ್ರಿ? ಬಹಳ ಸತಿ ಆಯ್ತು. ಇದು ಒಂದು 15 ದಿನ ಈ ಕಂಟಿನ್ಯೂ ಟ್ರೈನ್ ಹೆಂಗೆ ಅದರ್ ಪ್ರಾಮಿಸ್ ಅಂತ ಕಂಟೆಂಟ್ ಕ್ಯಾರೆಕ್ಟರ್ ನೋಡ್ರಿ. ಮತ್ತೆ ನೀವು ಬೆಳ್ತಾರೆ ನಮ್ಮ ಮರಿಬೇಡ್ರಿ. ಮತ್ತೆ ಇಲ್ಲ ಇಲ್ಲಪ್ಪ, ಒನ್ ಅಂಡ್ ಓನ್ಲಿ ಡಾಲಿ. ಖಾಲಿ ಸಂಜಯ್ ಮತ್ತೆ ಸಮಾಚಾರ ಎಲ್ಲ ಹೇಳ್ಬೇಕಪ್ಪ ನವೀನ್ ಕುಮಾರ್. ನಮ್ಮ ನೆಕ್ಸ್ಟ್ ಹೀರೋ ನೋಡ್ರಿ. ಹೀರೋ ಬೇಡ ಬೇಡ ನೋಡ್ರಿ, ನಮ್ಮ ನೀವು ಬೆಳಿಬೇಕಪ್ಪ. ವಿಲನ್ ಅಪ್ಕಮಿಂಗ್ ವಿಲನ್ ನೀವೆಲ್ಲ ಎಲ್ಲ ನೀವು ಕೊಟ್ಟಿರ್ತಾನೆ ನಾವಾಗದು. ದೇವರ ಆಶೀರ್ವಾದ ಇದೆ. ಬರ್ರಿ ಮಂದಿಗೆ ಹೋಗೋಣ ಲೊಕೇಶನ್ಗೆ ಹೋಗ್ಬಿಟ್ಟು ಮತ್ತೆ ನಿಮ್ಗೆ ತಗೋತೀನಿ ವಿಡಿಯೋ. ನೋಡ್ರಿ, ಮತ್ತೊಬ್ರು ನಮ್ಮ ಕ್ಯಾರೆಕ್ಟರ್ಸ್ರಿಗೆಲ್ಲ ಎಂಟ್ರಿ ಅಲ್ಲತ್ತಾರ್ರಿ, ಬರಾಕತ್ತಾರಿ, ಹಂಗೆ ಮೇಂಟೈನ್ ಮಾಡಾಕತ್ತಾರ್ರಿ. ನೋಡ್ರಿ, ಮತ್ತು ನಮ್ಮ ಹೊಸ ಒಬ್ರು ಆರ್ಟಿಸ್ಟ್ ರೆಡಿ ಆಗ್ಯಾರ್ರಿ, ಬರಾಕತ್ತಾರ್ರಿ. ಇವ್ರು ಹೊಸಬ್ರು ಮತ್ತೆ ಬಂದ್ರಿ ಈಗ ಯೂಟ್ಯೂಬ್ಗೆ. ಸರಿ, ಮತ್ತು ನಾವು ಲೊಕೇಶನ್ಗೆ ಹೋಗಿ ನಿಮಗೆ ಮತ್ತೆ ಕಾಣಿಸ್ಕೋತೀವಿ ರೀ. ಈಗ ವಿಡಿಯೋ ಬೈಟ್ ಆಫ್ ಮಾಡ್ತೀನಿ ರೀ, ಯಾರದ ಯೂಟ್ಯೂಬ್ ಬೇಜಾರು ಹಾಕ್ಬೇಡ್ರಿ. ಸರಿ, ಮತ್ತು ಬರ್ರಿ ಲೊಕೇಶನ್ಗೆ ಹೋಗ್ಬಿಟ್ಟು ಮತ್ತೆ ಬ್ಲಾಗ್ ಆನ್ ಮಾಡ್ತೀನಿ. ನಾನು ಲೊಕೇಶನಿಗೆ ಬಂದಿರಿ, ಶೂಟಿಂಗ್ ಲೊಕೇಶನ್ಗೆ ಈಗ ಬನ್ನಿ ನೋಡ್ರಿ. ಹಾಂ, ಶೂಟಿಂಗ್ ಲೊಕೇಶನ್ ಹತ್ರ ಬಂದ್ವಿ ನೋಡ್ರಿ ಈಗ. ನೋಡ್ರಿ, ಅಡುಗೆ ಇದೆಲ್ಲ ಪ್ರಿಪರೇಷನ್ ನಡೀತೈತೆ. ಶೂಟಿಂಗ್ ಸ್ಪಾಟಿಗೆ ಬಂದೀವಿ ರೀ. ಬಂದು ಸರ್ದೆಲ್ಲ ಕ್ಯಾರವಾನ್ ಗಿರವನ್ ಎಲ್ಲ ರೆಡಿ ಅದಾವೆ ರೀ. ಇಲ್ಲಿ ಅಡುಗೆ ಪ್ರಿಪರೇಷನ್ ಮಾಡೋದಿರ್ತೈತೆ ರೀ, ಎಲ್ಲ ಮಾಡೋದು. ಕ್ಯಾರವಾನ್ ಮಾಸ್ಕ್ ಕೊಟ್ಟಾರ್ರಿ, ಮಾಸ್ಕ್ ಹಾಕ್ಕೊಂಡು ವಿಡಿಯೋ ಮಾಡೋದು. ಆಮೇಲೆ ಬ್ಲಾಗ್ಸು ಈಗ ಕ್ಯಾರನ್ಗಳು ಬಂದವ್ರಿ. ಎಲ್ಲರೂ ಬಿಸಿಲಿಗೆ ಬಂದ್ರೆ ಹಾಂ, ಯಾವುದು ಮ್ಯಾಗಿ ಬ್ಯಾಗ್ಸ್? ಯಾವುದು ಮ್ಯಾಗಿ ಬಾಯ್ಸ್ ಅಲ್ಲ? ಮ್ಯಾಗಿ ಬಾಯ್.
ನೋಡ್ರಿ ಇದು ಹೊಸ ಟೀಮ್ ಮ್ಯಾಗಿ ಬಾಯ್ಸ್ ಅಂತ ಹೇಳ್ರಿ. ಇದು ಇನ್ನೊಂದು ಯಾವ್ದಾನ ಟೀಮ್ ಎಲ್ಲೋದ್ರು ಅವರು ದೊಣ್ಣೆ ಬಿರಿಯಾನಿ. ದೊಣ್ಣೆ ಬಿರಿಯಾನಿ ಟೀಮ್ ಅಂತ ನೋಡ್ರಿ. ಅವಕ್ಕೆಲ್ಲ ಒಂದು ಟ್ಯಾಗ್ಲೈನ್ ಅದಾವ ರೀ. ಆ ಟ್ಯಾಗ್ಲೈನಿಗೆ ಹೆಸರು ಕೊಟ್ಟು ಕರೀತಾರೆ ರೀ. ಅಣ್ಣ ಇನ್ನೊಂದು ಯಾವ್ದಾರ ಸುರಿ ಬಾಯ್ಸಾ? ಸರ್ ಬಂದಿಲ್ಲ. ಸರ್ ಬಂದ್ಮೇಲೆ ಮತ್ತೆ ಸಿಗೊಂಡ್ರಿ. ಅಷ್ಟೊಂದು ಮತ್ತೆ ಅಲ್ಲಿ ಗಂಟ ನಾಷ್ಟ ಇಷ್ಟ ಮಾಡ್ಕೊಂಡು ರೆಡಿ ಆಗ್ಬೇಕು. ಇಲ್ಲೊಂದು ಕ್ಯಾರನ್ ಐತೆ ನೋಡ್ರಿ. ಇದು ನಮ್ಮ ಸಿನಿಮಾ ಪ್ರೊಡ್ಯೂಸರ್ಸು ಆಮೇಲೆ ಡೈರೆಕ್ಟ್ರು ಪರ್ಸ್ನಲಾಗಿ ಯೂಸ್ ಮಾಡೋದು ಕ್ಯಾರನ್ನು. ಇನ್ನೊಂದು ನಿಮಗೆ ಒಂದು ಲೈನ್ ಕಾಣಿಸ್ತಾ ಇದ್ರಿ ರಾಯಲ್ ಸಿನಿಮಾ ಕೆಳಗಡೆ. ಸೊ ಅದು ಏನಂತ ನಿಮ್ಗೆ ಆಮೇಲೆ ಹೇಳ್ತೀನಿ ನಾನು. ಫಸ್ಟ್ ನೋಡ್ರಿ, ನಾನು ಆಮೇಲೆ ಹೇಳ್ತೀನಿ ಕರೆಕ್ಟಾಗಿ. ನಮ್ಮ ಜೂಮ್ ಹಾಕಿ ತೋರಿಸ್ತೀನಿ ಆಮೇಲೆ. ಇದು ನಮ್ಮ ಸಿನಿಮಾ ಹಿಂದೆ ಶರ್ಟ್ ಹೊಡ್ಯಾಕತ್ತಾರೆ ನೋಡ್ರಿ. ಈಗ ಎಲ್ಲ ಹೊಡೆದು ಆದಮೇಲೆ ನಿಮ್ಗೆ ಹೆಂಗೈತೆ ಅಂತ ಆಮೇಲೆ ನಿಮಗೆ ತೋರಿಸ್ತೀನಿ ನಮ್ಮ ಬೈಟ್. ಅದು ಹಂಗೆ ಮತ್ತೊಂದು ಸ್ವಲ್ಪ ಮುಂದೆ ಸುತ್ತರ್ಕೊಂಬರೋಣ ಬರ್ರಿ. ಇನ್ನೂ ಏನೇನು ಮಾಡಾಕತ್ತಾರೆ ಏನು ಇನ್ನೊಂದು ನಿಮ್ಗೆ ಹೇಳ್ಬೇಕು. ಹಂಗೆ ಮುಂದೆ ಹೋಗೋಣ ಬರ್ರಿ. ಯಾವ ಸೆಕ್ಷನ್ ಏನೇನು ಅದಾವ ಅಂತ ಹೇಳ್ತೀನಿ ನಿಮಗೆ. ಇದು ಬಂದ್ರೆ ಅಡುಗೆ ಮಾಡೋ ಸೆಕ್ಷನ್ ರೀ. ನಮಗೆ ಊಟ ತಿಂಡಿ ಜ್ಯೂಸು ಕಾಫಿ ಟೀ ಎಲ್ಲ ಇವ್ರ ಪಾಪ ಕಷ್ಟಪಟ್ಟು ಶ್ರಮಪಟ್ಟು ಎಲ್ಲ ಮಾಡಿಕೊಟ್ಟಾಗ ನಾವು ಹೊಟ್ಟೆ ತುಂಬ ಊಟ ಮಾಡ್ತೀವಿ ರೀ. ಆಮೇಲೆ ಇಲ್ಲಿ ವಿಡಿಯೋ ಮಾಡಂಗಿಲ್ಲ ರೀ. ವಿಡಿಯೋ ಮಾಡಿದ್ರೆ ಭಾಳ ಸಮಸ್ಯೆ ಆಕವ್ರಿ. ಮತ್ತು ಶೂಟಿಂಗ್ನಾಗ ವಿಡಿಯೋ ಸ್ಪಾಟಿಂಗ್ ಇಲ್ಲ ರೀ ಇಲ್ಲಿ. ಅದಕ್ಕೆ ರಿಸ್ಕ್ ತೊಗೊಂಡು ವಿಡಿಯೋ ಮಾಡಾಕತ್ತೀನಿ ರೀ. ಆ ರಿಸ್ಕಿಗಾದರೂ ಒಂದು ಲೈಕ್ ಕೊಡ್ರಿ. ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಂಗೈತಿ ಏನಂತ ಒಂದು ಸ್ವಲ್ಪ ಇದನ್ನು ಮಾಡಿರಿ. ಇಲ್ಲಿ ವಿಡಿಯೋ ಮಾಡಂಗಿಲ್ಲ ರೀ. ಆ್ಯಕ್ಚುಲಿ ವಿಡಿಯೋ ಮಾಡಿದ್ರೆ ಜಾಸ್ತಿ ಸಮಸ್ಯೆಗಳಾಗ್ತಾವ್ರಿ. ಅದ್ರ ಸಂಬಂಧ ವಿಡಿಯೋ ಮಾಡಾಕತ್ತೀನಿ ರೀ. ಏನೋ ರಿಸ್ಕ್ ತೊಗೊಂಡು ನಮ್ಮ ವೀಕ್ಷಕರಿಗೆಲ್ಲ ತೋರಿಸ್ಬೇಕಂತ ರಿಸ್ಕ್ ತೊಗೊಂಡಿನಿ ರೀ. ಇವತ್ತು ಮಾಡಾಕತ್ತೀನಿ ರೀ. ಕಾಣಿಸಾಕತ್ತಲ್ಲ ರೀ. ಹಂಗೆ ಸ್ಪಾಟ್ ಸಟ್ ಹೆಂಗೈತೆ ರೀ ಸಟ್ಟ? ಇದರ ಇವಾಗ ನಮ್ದು ಆ್ಯಕ್ಟಿಂಗ್ ಮಾಡೋದಿಲ್ಲೇ ಜಾಸ್ತಿ ರಿಸ್ಕ್ ತೊಗೊಳಕತ್ತಿದ್ರಿ. ಎಲ್ಲರೂ ಅದಕ್ಕೆ ಒಂದು ಸ್ವಲ್ಪ ಲೈಕ್ ಕೊಟ್ಟು ಪ್ರೋತ್ಸಾಹ ಮಾಡಿರಿ. ನೋಡಿರಿ ಹೆಂಗೈತಿ ನಮ್ಮ ಈಗ ಡಾಲಿ ಸರ್ ಇನ್ನೂ ಬಂದಿಲ್ಲ, ಬರ್ತಾರೆ ಇದ್ಮೇಲೆ. ಬಂದ ಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ ರೀ. ಈಗ ವಿಡಿಯೋ ಕ್ಲೋಸ್ ಮಾಡ್ತೀನಿ ರೀ. ಯಾಕಂದರೆ ಎಲ್ಲರೂ ನಮ್ಮನ್ನ ನೋಡಾಕತ್ತಾರ. ಶೂಟಿಂಗ್ ಸ್ಪಾಟ್ನಾಗ ಮೊಬೈಲ್ ಅಲ್ಲೋ ಇಲ್ಲ ರೀ. ಫಸ್ಟ್ ಆಫ್ ಆಲ್ ಮೊಬೈಲ್ ಅಲ್ಲೋ ಇಲ್ಲ ರೀ. ಮತ್ತು ಪ್ರೇಕ್ಷಕರಿಗೋಸ್ಕರ ಭಾಳ ರಿಸ್ಕ್ ತೊಗೊಳಕತ್ತೀನಿ. ಸರಿ ಈಗ ಬಂದ್ ಮಾಡ್ತೀನಿ ರೀ. ಮತ್ತು ಆಮೇಲೆ ಸಿಗ್ತೀನಿ. ಡಾಲಿ ಸರ್ ಬಂದಮೇಲೆ ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ ರೀ. ಆದರೂ ಇಲ್ಲಾಂದ್ರೆ ಇಲ್ಲ, ಇಲ್ಲಾಂದ್ರೆ ಆಮೇಲೆ ಸಿಗ್ತೀನಿ ರೀ. ದಯವಿಟ್ಟು ವೀಕ್ಷಕರು ಯಾರು ಬೇಜಾರು ಮಾಡ್ಕೊಬೇಡ್ರಿ. ಯಾಕಂದರೆ ಇದು ಶೂಟಿಂಗ್ ಹಂಗೆ ರೀ. ಯಾಕೆ ಪ್ರಾಬ್ಲಮ್ಸ್ಗಳು ಭಾಳ ಕ್ರಿಯೇಟ್ ಆಗವ್ರಿ. ಮೊಬೈಲ್ಸ್ ಅಲ್ಲೋ ಇಲ್ಲ ರೀ. ದಯವಿಟ್ಟು ಮತ್ತೆ ಲೈನ್ನಾಗಿರಿ. ಮತ್ತೆ ಬರ್ತೀನಿ ಆಮೇಲೆ. ಇದು ನೆಕ್ಸ್ಟು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ರೀ. ಕ್ಯಾಮ್ರಾ ಸಂಬಂಧಪಟ್ಟ ಆಕ್ಸೆಸರೀಸು, ಕ್ರೇನ್ಸು, ಆಮೇಲೆ ಟ್ರ್ಯಾಲಿ, ಅದಕ್ಕೇನು ಬರುತ್ತೆ ಪ್ರತಿಯೊಂದು ಎಲ್ಲ ಇದೇ ಡಿಪಾರ್ಟ್ಮೆಂಟ್ ನೋಡ್ಕೊಳುತ್ತೆ ರೀ. ಬರೀ ತಿಂಡಿ ಹತ್ರ ಹೋಗೋಣ, ತಿಂಡಿ ರೆಡಿ ಇದೆ ಅಂತೆ ಬಂದೀವಿ ರೀ. ಒಂದು ಪ್ಲೇಟ್ ತೊಗೊಳಕತ್ತೀವಿ ರೀ. ಪ್ಲೇಟ್ ತೊಗೊಂಡು ನೀರು ಹಾಕೊಂಡು ಈಗ ಪ್ರತಿಯೊಂದು ಎಲ್ಲ ನಾವು ಮಾಡ್ಕೋಬೇಕು ರೀ. ಬಟ್ ನೀಡೋರು ಮಾತ್ರ ಬೇರೆ ಇರ್ತಾರೆ ರೀ. ಅವರ ನೀಡ್ತಾರೆ ರೀ. ಆದ್ರೆ ಬಟ್ ಇನ್ನೊಂದು ಏನಂದ್ರೆ ಡೈಲಿ ವೆರೈಟಿ ಸಿಗ್ತಾವೆ ರೀ. ಇವತ್ತು ಇಡ್ಲಿ ವಡೆ, ನಾಳೆ ಪೂರಿ ದೋಸೆ, ಈ ಥರ ಡೈಲಿ ವೆರೈಟಿ ಇರ್ತಾವೆ. ಬಟ್ ನಮ್ಮ ಪ್ರೊಡಕ್ಷನ್ ಊಟ ಅಂದ್ರೆ ಮಸ್ತ್ ರೀ. ಒಂಥರ ಚಲೋ ಐತೆ ಅಂತಿದ್ರೆ ಜಾಸ್ತಿ ಅದೇನೋ ಅಂತಾರಲ್ಲ ರೀ, ದಪ್ಪ ಅಂತೀವಿ ಹಂಗೆ ಹಾಕೀವಿ ರೀ. ಮಾಮೂಲಿ ಈಗ ಪ್ರೊಡಕ್ಷನ್ ಊಟ ಚೆನ್ನಾಗಿಲ್ಲ ಅಂತ ಬಿಟ್ಬಿಟ್ರೆ ನಾವು ಊಟ ಕಳ್ಕೊಂಡಂಗೆ ಆಗುತ್ತೆ. ಅದ್ರ ಸಲುವಾಗಿ ನಾವು ಪ್ರೊಡಕ್ಷನ್ ಊಟ ಯಾವತ್ತೂ ಬೇಜಾರು ಪಡದೆ ತಿಂತಿರ್ತೀವಿ. ಒಂದು ಹೊತ್ತು ಚೆನ್ನಾಗಿರ್ತೈತಿ, ಒಂದು ಹೊತ್ತು ಚೆನ್ನಾಗಿರಂಗಿಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಂಡು ಹೋಗ್ತಿರ್ತೀವಿ ರೀ. ನೋಡಿರಿ ವಡೆ ಹಾಕಿದ್ರು, ಇಡ್ಲಿ ಹಾಕಿದ್ರು. ಈಗ ನನಗೂ ಅದ ಬರ್ತೈತೆ ರೀ. ಈಗ ನನಗೂ ವಡೆ ಬಂತು, ಇಡ್ಲಿ ಬಂತು, ಎಲ್ಲ ಬರ್ತದೆ ರೀ. ಬಟ್ ಏನಂದ್ರೆ ಪ್ರೊಡಕ್ಷನ್ ಊಟ ಅಷ್ಟಕ್ಕಷ್ಟೇ ಚಂದ ರೀ. ನಮಗೆ ಏನಪ್ಪ ಅಂದ್ರೆ ಜಾಸ್ತಿ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಇದ್ದಿದ್ದು ಅವ್ರು ಏನು ಕೊಟ್ಟಿರ್ತಾರೋ ಅದನ್ನ ತಿಂದ್ಬಿಟ್ಟು ಹೋಗ್ತಾ ಇರ್ತೀವಿ. ಮತ್ತು ಆಮೇಲೆ ಅವರಿಗೆ ಎಷ್ಟು ಮರ್ಯಾದೆ ಕೊಡ್ತೀವೋ ನಾವು ಅಷ್ಟು ಅನ್ನಕ್ಕೆ ಮರ್ಯಾದೆ ಕೊಡಲೇಬೇಕಾಗತ್ತೆ. ಅವರು ಮಾಡಿಟ್ಟಾಗ ನಾವು ತಿನ್ನಬೇಕಾಗತ್ತೆ. ಪಾಪ ಅವ್ರು ಕಷ್ಟಪಟ್ಟು ಬೆವರು ಸುರಿಸಿ ಮಾಡ್ತಿರ್ತಾರೆ. ಬೆವರು ಸುರಿಸೋದಂದ್ರೆ ಅಡುಗೆಗಲ್ಲ ರೀ. ಮತ್ತು ನಾವು ಹೇಳಾಕಟ್ಟಿದ್ದು ಹೊರಗಿನ ಸೈಡ್. ನೀವು ಮತ್ತು ಬೇರೆ ಥರ ತಿಳ್ಕೊಬೇಡ್ರಿ. ಬಟ್ ಏನೋ ಪ್ರೊಡಕ್ಷನ್ ಊಟ ಒಂಥರ ಚೆಂದ. ತಿನ್ನೋಕ್ಕಾಗಲಿ, ಅನುಭವ್ಸೋಕ್ಕಾಗಲಿ. ಬಟ್ ಅದು ಬಿಟ್ಟರೆ ಬೇರೆ ವಿಧಿ ಇಲ್ಲ, ಮಾಡಲೇಬೇಕು.
ತಿನ್ಕೊಂಡು ಕ್ಯಾಮ್ರಾ ಸೆಕ್ಷನ್ ಹತ್ರ ಬಂದೆ. ಆಮೇಲೆ ಕ್ಯಾಮ್ರಾ ಸೆಕ್ಷನ್ ಹತ್ರ ಬಂದಾಗ ಕ್ಯಾಮ್ರಾ ಎಲ್ಲ ರೆಡಿ ಮಾಡ್ತಾ ಇದ್ರು. ಎಕ್ವಿಪ್ಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು ನಮ್ಮ ಬಿಳಿ ಪರದೆ ಮೇಲೆ ಕಾಣೋಕೆ ಇವರೇ ಒಂದು ಸ್ವಲ್ಪ ಮೇನ್ ಇಂಪಾರ್ಟೆಂಟು. ಅದನ್ನ ಮುಗಿಸ್ಕೊಂಡು ಬೇರೆ ಸೆಕ್ಷನ್ ಹತ್ರ ಹೋಗ್ಬಂದು ಆಮೇಲೆ ಬೇರೆ ಸೆಕ್ಷನ್ ಹತ್ರ ಬಂದೆ. ಇಲ್ಲಿ ನಮ್ಮ ಕಾಸ್ಟ್ಯೂಮ್ ಡಿಸೈನರು ನಮಗೆ ಕಾಸ್ಟ್ಯೂಮ್ ಕೊಡೋಕ್ಕೆ ಪಾಪ ಎಲ್ಲ ಇಸ್ತ್ರಿ ಹೊಲ್ಕೊಂಡು ರೆಡಿ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ತಾ ಇದ್ರು. ನಮ್ಮ ಕಾಸ್ಟ್ಯೂಮ್ ಇದೇನು ಬಟ್ ನೆಕ್ಸ್ಟ್ ಅದು ಇನ್ನೂ ಬಂದಿಲ್ಲ. ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಬಂದಿಲ್ಲ. ಅವ್ರ ಕಾಸ್ಟ್ಯೂಮ್ ಡಿಸೈನರ್ ಬಂದ ಮೇಲೆ ನಮ್ಗೆ ಯಾವ ಬಟ್ಟೆ ಏನು ಅಂತ ಅವರೇ ನಮಗೆಲ್ಲ ಹೇಳ್ಕೊಡ್ತಾರೆ. ಈ ಕಾಸ್ಟ್ಯೂಮ್ ಡಿಸೈನ್ ಬರ್ತಾ ಇದ್ದಾರೆ. ನಮಗೂ ಅದಕ್ಕೆ ನಾವು ವೇಟ್ ಮಾಡ್ತೀವಿ. ನಿಮ್ಗೆ ಆವಾಗಲೇ ಹೇಳಿದ್ದೆನಲ್ಲ ನಾನು ಪೂರ್ತಿ ಸರಿ ತೋರಿಸ್ತೀನಿ ಅಂತ. ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಇವಾಗ ಯಾರೂ ಅಲ್ಲಿ ಸೆಟ್ ಹತ್ರ ಯಾರೂ ಇಲ್ಲ. ಸೊ ಅದಕ್ಕೆ ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ಇದು ಎಷ್ಟು ತುಂಬ ಡೇಂಜರ್ ಅಂದರೆ ಮೊಬೈಲ್ ಒಳಗಡೆ ಅಲೋ ಇರಲ್ಲ. ಯಾರಾದರೂ ನೋಡ್ಬಿಟ್ರೆ ಸುಮ್ಮನೆ ಫೋನ್ ಕಸ್ಕೊಂಡು ತುಂಬ ಡೇಂಜರ್ ಸಿಚುವೇಶನ್ ನಾವು ಅನುಭವಿಸ್ಬೇಕಾಗತ್ತೆ. ಆಮೇಲೆ ಇರೋ ಬರೋದನ್ನೆಲ್ಲ ಕಿತ್ಕೊಂಡ್ಬಿಡ್ತಾರೆ. ಅದಕ್ಕೆ ಇವಾಗ ಸೆಟ್ ಹತ್ರ ಯಾರಿಲ್ಲ. ಅದಕ್ಕೆ ಬಂದ್ಬಿಟ್ಟು ನಮಗೆ ಕಾಸ್ಟ್ಯೂಮ್ ಡಿಸೈನರ್ ಬಂದ್ರಿ. ಇವಾಗೆಲ್ಲ ಕಾಸ್ಟ್ಯೂಮ್ ಕೊಡ್ತಾರ್ರಿ. ಕಾಸ್ಟ್ಯೂಮ್ ಕೊಟ್ಟ ಮೇಲೆ ಯಾವ್ದು ನಮ್ಮ ಬಟ್ಟೆ ಯಾವ್ದು ಕೊಡ್ತಾರ ಅಂತ ಎಲ್ಲ ಡಿಸೈಡ್ ನೋಡಕತ್ತಾರ್ರಿ. ಇವ್ರು ನಮ್ಮ ಸೀನಿಯರ್ ಸಿಟಿಜನ್ ಅಂದರೆ ನಮ್ಮ ಕೋಆರ್ಡಿನೇಟ್ರು. ಅವ್ರು ನಮಗೆ ಎಲ್ಲ ಅವರು ನಮ್ಮ ಡಿಸೈನರ್ ಇದಾರಲ್ಲ ಡಿಸೈನ್ ಹೋಗ್ಬಿಟ್ಟು ಅವ್ರು ಹೇಳ್ತಾರೆ. ಅವ್ರು ನಮಗೆ ಕೊಡ್ತಾರ. ಅದನ್ನ ನಾವು ಈ ಕಾಸ್ಟ್ಯೂಮ್ ನಾವು ಹಾಕೋಬೇಕೀಗ. ಇದು ಒಂಥರ ಹೊಸದೇನೋ ಟಿ ಶರ್ಟು, ಆಮೇಲೆ ಬಿರಿಯಾನಿ ಬಾಯ್ಸು, ಆಮೇಲೆ ಇನ್ನೇನೇನೋ ಬಾಯ್ಸ್ಗಳಿದಾವೆ. ಅವನ್ನ ಹಾಕೊಂಡು ನಾವು ಆ ಟೀಮಲ್ಲಿ ಇವತ್ತು ಜಾಯ್ನಿಂಗ್ ಆಗಬೇಕು. ಸೊ ಬನ್ನಿ ಯಾವ ಕೊಡ್ತಾರೆ ನೋಡೋಣ. ಹಾಕೊಂಬಿಟ್ಟು ಎಂಜಾಯ್ಮೆಂಟ್ ಮಾಡೋದಷ್ಟೇ. ನನ್ನ ಕೆಲಸ ಏನೈತಿ ಅದಷ್ಟೇ ಮಾಡ್ಕೊಂಡು ಹೋಗ್ಬೇಕಲ್ವಾ. ಅದಕ್ಕೆ ನಾನು ಇವತ್ತು ಅವ್ರು ಯಾವ ಕಾಸ್ಟ್ಯೂಮ್ ಕೊಡ್ತಾರೋ ಅದನ್ನ ಹಾಕೊಂಡು ನಾವು ಜಿಗ್ ಚಾಕ್ ಮಾಡೋದಷ್ಟೇ ಇವತ್ತು. ಮಾಡಿ ನಮ್ಮ ಕಾಸ್ಟ್ಯೂಮ್ ಬಂದ ಮೇಲೆ ನಾನು ನಿಮ್ಗೆ ಏನಂತ ಹೇಳ್ತೀನಿ, ಆಯ್ತಾ. ಅಲ್ಲಿವರೆಗೂ ಸ್ವಲ್ಪ ಬಾಯ್. ನಮಗೂ ಕಾಸ್ಟ್ಯೂಮ್ ಸಿಕ್ತು. ಬನ್ನಿ ಹಾಕೊಂಬರುವ ಹೆಂಗೈತೆ ಏನಂತ ಒಂದು ಸ್ವಲ್ಪ ನಾವು ಟ್ರಯಲ್ ಮಾಡಿ ನಿಮಗೆ ತೋರಿಸ್ತೀವಿ. ಕಾಸ್ಟ್ಯೂಮ್ ಹಾಕೊಂಬಂದೆ ನಾನು. ಎಲ್ರು ಕಂಡಂಗೆ ನಾವು ಹೆಂಗೆ ಕಾಣಕತ್ತೀವಿ. ಅದೇನೋ ದೊಣ್ಣೆ ಬಿರಿಯಾನಿ ಬಾಯ್ಸ್ ಅಂತ್ರಿ ಟಿ ಶರ್ಟು. ಆ ಟೀಮಿಗೆ ನನ್ನ ಆ್ಯಡ್ ಮಾಡವ್ರ. ಮತ್ತು ಏನು ಮಾಡಿದ್ರಿ ಇದ್ದಂಗೆ ಹೋಗ್ಬೇಕಷ್ಟ. ಹಂಗೆ ಬಂದ್ರೆ ನಾವೆಲ್ಲ ನಮ್ಮ ಸಹ ಕಲಾವಿದ್ರು ಕೂತಿದ್ರಿ ಎಲ್ಲ ಕಾಸ್ಟ್ಯೂಮ್ ಹಾಕೊಂಡು. ಇವ್ರು ನೋಡ್ರಿ ನಮ್ಮ ಬೆಂಕಿ ಬಬ್ಲಾದಿ ಬೈ ಸಾಕತ್ತಾಗಿದ್ದಾನೆ. ಅದ್ರ ಪಕ್ಕದಲ್ಲಿ ನಮ್ಮ ಕಟ್ಟಪ್ಪನ ನೋಡ್ರಿ ಹೆಂಗ್ ಕೂತಾನ್ರಿ. ತೆಲುಗು ಇಂಡಸ್ಟ್ರಿ ಕಟ್ಟಪ್ಪ ಹೆಂಗೋ ಇವರು ನಮ್ಮ ಇಂಡಸ್ಟ್ರಿ ಬಂದಾಗ ಹೊಸದಾಗಿ. ಆಮೇಲೆ ಇಲ್ಲೊಬ್ಬ ನಮ್ಮ ಅಣ್ಣದಾನ ನೋಡ್ರಿ ಸಾಕತ್ತಾಗಿದ್ದಾನಲ್ರಿ. ಹೋಗಿ ಮಾರ್ಕೆಟ್ನಾಗ ಬಿಟ್ರೆ ಇವರೇ ನಮ್ಮ ಅಣ್ಣ ಅಂತ ತಿಳ್ಕೊಂಡು ಹಿಡಿತಾರ. ಆದರೂ ನಮ್ಮ ಕಟ್ಟಪ್ಪನವ್ರು ಭಾರಿ ಮಸ್ತ್ ಬಿಡ್ರಿ. ಇವ್ರು ನೋಡ್ರಿ ಮೊನ್ನೆ ನಮ್ಮೆಲ್ಲ ಕ್ಯಾರೆಕ್ಟರ್ ಮಾಡಿದಾರೆ. ಬಟ್ ಇನ್ನೊಂದು ಏನಂದ್ರೆ ಇದು ಅಣ್ಣೆ ಬಿರಿಯಾನಿ ಒಳಗೆ ಹೊಸ ಹೆಸರು ಇಟ್ಟಿದಾರ್ರಿಪ್ಪ. ಹೆಸರು ಕೇಳಿ ಗಾಬರಿ ಆಗ್ಬೇಕು ನೀವು. ತೋರಿಸ್ತೀನಿ ಬರ್ರಿ ಅವ್ರನ್ನ ಹೆಂಗದಾವ ಹೆಸರು ಅಂತೇಳಿ. DB ಬಾಸ್. ಆಮೇಲೆ ಹಿಂದೆ ತಿರ್ಗಿ ಒಂದು ಸ್ವಲ್ಪ ನೋಡೋಣ ಹಿಂದೆ ಹೆಂಗದ ನೋಡ್ರಿ. ಮಸಾಲೆ, ಆಮೇಲೆ ಪುದೀನ, ಆಮೇಲೆ ಇಲ್ಲಿ ತಿರುಗಿಸಿದ್ರ ಲವಂಗ, ಈ ಅಣ್ಣಂದು ವೈಟ್ ರೈಸ್ ಅಂತೆ. ಆಮೇಲೆ ಇಲ್ಲಿ ನೋಡ್ರಿ ಇದು ಶುಂಠಿ. ಇವ್ರವ್ರ ಹೆಸರು ರೀ ಅದು. ಈ ಅಣ್ಣಂದು ನೋಡ್ರಿ ಏನೈತ್ರಿ ಏನಾಯ್ತಪ್ಪ ಹೆಸರು ಓದಕ್ ಬರ್ಲಿಲ್ರಿ ಅವ್ರು. ಆಮೇಲೆ ಈ ಅಣ್ಣಂದು ನೋಡ್ರಿ ಏಲಕ್ಕಿ. ಇದು ಒಗ್ಗರಣೆ ಅಂತಾರಿ. ನೋಡ್ರಿ ಹೆಂಗದ ವಿಚಿತ್ರಗಳ ಹೆಸರು ಇದಾವ್ರಿ. ಬಟ್ ಅದ ಸಿನಿಮಾಗ ಲುಕ್ ಕೊಡ್ತಾ ಇರೋದ್ರಿ. ಸಖತ್ತಾಗಿದೆ ರೀ ಅದು ಸಿನಿಮಾ ಮಾತ್ರ ಮಸ್ತ್ ಬೆಂಕಿ ಬಬಲಾದಿ ನೋಡ್ರಿ ಮಾತ್ರ. ಬರ್ರಿ ಇಲ್ಲ ಬಿಡ ಅಮ್ಮಣ್ಣ ಅದನ್ನ ಬರ್ರಿ. ಅವಾಗಿಂದ ಡೈಲಾಗ್ ಹೊಡಿತೀನಿ ಅಂತ ನಾವು ಸ್ವಲ್ಪ ಕೇಳ್ಕೊಂಬಿಡೋ ಡೈಲಾಗ್ ಏನಂತ ಹೇಳಿ. ನೀನು ಹಿಂಗು ಅಂತ ಹೆಸರಿಟ್ಕೊಂಡ್ಬಿಟ್ರೆ ಹಿಂಗ್ ಆಗ್ಬಿಡ್ತೀಯೇನೋ. ಒಬ್ಬ ಏನ್ ಡೈಲಾಗು ಕಣ. ಈ ಡೈಲಾಗೆ ರಾಷ್ಟ್ರ ಪ್ರಶಸ್ತಿ ಕೊಡ್ಬೇಕು. ಈ ಒಣದ್ ಮುಗೀತಿ. ಈ ಒಣದ್ ನೋಡ್ರಿ ಹೆಂಗೈತ್ರಿ ನಮ್ ಬೆಂಕಿ ಬಬ್ಲಾದನ್ನ ಎಲ್ರು ಹಾಕೊಂಡ್ ಮೇಯ್ಸ್ತಾ ಅವ್ರೆ. ಆರ್ಟಿಸ್ಟ್ ನೋಡ್ರಿ ಅಲ್ಲಿ ಮಹಾಪ್ರಭುಗಳೇ ನೀವೇನ್ ಇಲ್ಲಿ ಲೈಕ್ ಮಾಡಕ್ಕದ್ರ. ಅಯ್ಯೋ ಡಾಲಿ ಮೂವಿಗೆ ಬಂದಿದ್ದೀವಿ ಗುರುಗಳೇ. ಕಾಕಿ ಜೊತೆ ಕಾದಿನು ಹಾಕೊಂಡು ನೀವೇ ರಾಜಭಾರ ಮಾಡಿ ಮಜಾ ಮಾಡ್ರೋ ಕಾಟು ನನ್ನ ಮಕ್ಕಳ. ಮದರ್ ಪ್ರಾಮಿಸ್. ಬರ್ರಿ ನಮ್ ಶಾರ್ಟ್ ರೆಡಿ ಆಯ್ತ್ರಿ. ಮತ್ತೆ ಹೋಗೋಣ್ರಿ. ಮತ್ತೆ ಇಲ್ಲಿಕಂದ್ರ ಆಮೇಲೆ ಎಲ್ರು ನಮ್ಮ ಆಪರೇಟರ್ ಬಂದ್ಬಿಟ್ಟು ಹಾಕಿ ಕುಮ್ತಾರ ನಮ್ಮನ್ನ. ಹಂಗ ಲೊಕೇಶನ್ ಹೊಂಟಿನ ಒಳಗ. ಬರ್ರಿ ಮತ್ತೆ ಎಲ್ರ ಜೊತೆ ಹೋಗಿ ಯಾವ್ಯಾವ ಸೀನ್ ಹೆಂಗ್ ಐತಿ ಯಾರ್ದ ಹಾಕಿ ಕುಡಿದ್ಬಿಡ್ ಬರ್ರಿ. ಮತ್ತೆ ಇವತ್ತು ಒಟ್ಟು ಏನ್ರ ಆಗಿದ್ದಾಗಲಿ ಒಟ್ಟು ಮಾರಮ್ಮ ಡಿಸ್ಕೋನ ಇವತ್ತು. ಇಲ್ಲಿ ನೋಡಿದ್ರಿ ಇವಣ್ಣ ಟ್ಯಾಂಪ್ ಹಾಕೋತಾನ ಹೆಂಗ್ ಹೋಗೋದು. ಆಲ್ರೆಡಿ ಎಲ್ರೂ ನಿಂತ್ಬಿಟ್ಟವ್ರಲ್ಲ ಪಾಕ್ರುವೇ. ಏನ್ ಮಾಡೋದು ಈಗ.
ಈ ಸಿಚುವೇಶನಲ್ಲಿ ಏನು ಮಾತಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಸೊ ಈಗ ಒಬ್ಬರನ್ನ ಸ್ವಲ್ಪ ವಿಡಿಯೋ ಮಾಡ್ಕೊಡ್ತೀನಿ. ಇವಾಗ ನೆಕ್ಸ್ಟ್ ಡೈಲಾಗ್ ಇರೋದು ನಂದೇ. ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಏನಂತ ಸ್ವಲ್ಪ ನನಗೂ ಭಯ ಆಗ್ತೈತೆ. ಯಾಕಂದರೆ ಕ್ಯಾಮ್ರಾ ಮುಂದೆ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. 4 ಗೋಡೆ ಮುಂದೆ ಮಾಡೋದು ಆ್ಯಕ್ಟಿಂಗು, 4 ಜನ ಮುಂದೆ ಮಾಡೋದು ತುಂಬ ಡಿಫ್ರೆಂಟಬಲ್ ಆಗಿದೆ. ಅದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಏನು ಅಂತ. ಅಷ್ಟರಲ್ಲಿ ಜ್ಯೂಸು ಬಂದ್ಬಿಡ್ತು. ಜ್ಯೂಸ್ ಕುಡ್ಕೊಂಡು ಆರಾಮ್ ಹಾಯಾಗಿ ಫುಲ್ಲು ಡೈಲಾಗ್ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಅಂತ ನನ್ನ ಮೈಂಡ್ ಪ್ಲ್ಯಾನಿಂಗ್ ಇರೋದು. ಅಷ್ಟರಲ್ಲಿ ಸ್ವಲ್ಪ ಕುಡ್ಕೊಬರೋಣ ಬನ್ನಿ, ಸ್ವಲ್ಪ ಅಲ್ಲಿ ಹಿಂದೆ ಹೋಗಿ ಕುಡ್ಕೊಬರೋಣ. ಇಲ್ಲಿ ಸುಮ್ಮನೆ ತುಂಬ ಗಲಾಟೆ ಸೌಂಡ್ ಅಂದರೆ ಆಗಲ್ಲ ನನಗೆ. ಅದರಲ್ಲಿ ಸ್ವಲ್ಪ ಕುಡ್ಕೊಬಿಟ್ಟಿದ್ದೆ, ಬೇಜಾರಾಗ್ಬಿಡಿ ಯಾರುವೇ. ಸ್ವಲ್ಪ ಈಗ ಇನ್ನೊಂದು ನೋಡಿ, ಇಲ್ಲಿ ಮೊನ್ನೆ ಸಲಗ ಶೂಟಿಂಗು ಮತ್ತು ಭೀಮಾ ಎಲ್ಲ ಶೂಟಿಂಗ್ ಇಲ್ಲೇ ಆಗಿರೋದು. ಸ್ವಲ್ಪ ನಿಮಗೂ ತೋರಿಸ್ತೀನಿ ನೋಡ್ರಿ ಹೆಂಗಿದೆ ನಮ್ಮ ಶೂಟಿಂಗ್ ಸ್ಪಾಟು. ಬೇರೆ ಬೇರೆ ರೂಮು, ಬೇರೆ ಬೇರೆ ಜಾಗ ನೋಡಿ ಎಲ್ಲ ಹೆಂಗಿದಾವೆ ಶೂಟಿಂಗ್ ಸ್ಪಾಟು. ಈ ಸಲಗ ಸಿನಿಮಾದಲ್ಲಿ ಎಲ್ಲ ರೂಮ್ಗಳು ಯೂಸ್ ಮಾಡಿರ್ತಾರೆ ನೋಡಿ ಥಿಯೇಟ್ರಲ್ಲಿ, ಆ ಥರ ಇದೆ ಪೊಸಿಷನ್ನು. ಆದರೂ ಸ್ವಲ್ಪ ಚೆನ್ನಾಗದೆ. ಮೇನ್ ಬೇರೆ ಸೀನ್ ನೋಡಿದ್ರೆ ಅದನ್ನು ಶೂಟ್ ಮಾಡ್ಕೊಬಿಡೋಣ ಬನ್ನಿ. ಬಗ್ಗೆ ಸ್ವಲ್ಪ ಗ್ಯಾಪಲ್ಲಿ ಏನಾರು ಮಾಡ್ಕೊಬಿಡ್ಬೇಕಷ್ಟೇ. ಇನ್ನ ಬೇಗ ಆಗಬೇಕು. ಎಂಟರ್ ಆಗಿದ್ದ ತಕ್ಷಣ ಸಿಕ್ತು. ಓಕೆ ರೆಡಿ ಕ್ಯಾಮ್ರಾ ಪೊಸಿಷನ್ ಕೊಡಿ. ಎಸ್ ರೆಡಿ ಸ್ಮೋಕ್ಸ್ ಹಾಕು. ಓಕೆ ಕ್ಯಾಮ್ರಾ ರೋಲಿಂಗ್ ಆ್ಯಂಡ್ ಆ್ಯಕ್ಷನ್. ಕಡೆಗೆ ಶಾರ್ಟ್ ಆಯಿತು. ಆಮೇಲೆ ಲಂಚ್ ಬ್ರೇಕ್ ಹೇಳಿದ್ರು. ಲಂಚ್ ಬ್ರೇಕ್ ಆದಮೇಲೆ ಅಲ್ಲಿಂದ ಇಲ್ಲಿ ತೂಗಾಡ್ಕ ಅಂತ ಬಂದ್ವಿ. ಬಂದಾದಮೇಲೆ ಯಾರು ಇನ್ನೂ ಬಂದಿರಲಿಲ್ಲ ಲೈನಲ್ಲಿ. ನಾವು ಅದಕ್ಕೆ ಸ್ವಲ್ಪ ನಾವು ಲೈನಲ್ಲಿ ನಿಂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಟ್ಟೆ ತೊಗೊಳಕ್ಕೆ ಬಂದ್ವಿ. ಈಗ ಬಂದ್ಬಿಟ್ಟು ತಟ್ಟೆ ತೊಗೊಂಡು ತಟ್ಟೆಯಲ್ಲೆಲ್ಲ ಹಾಕ್ಕೊಂಡು, ತಟ್ಟೆ ಹಾಕೋದನ್ನ ವಿಡಿಯೋ ಮಾಡಲಿಲ್ಲ. ಯಾಕಂದರೆ ಎಲ್ಲರೂ ನಮ್ಮ ಮನೆ ಗುರಾಸ್ತಾ ಇದ್ರು. ಸೊ ಅದಕ್ಕೆ ಹಾಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಎಲ್ರು ಇವಾಗ ಕಳಿಸ್ಕೊತಾ ಇದ್ದಾರೆ. ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಶಾರ್ಟ್ ಸ್ಟಾರ್ಟ್ ಆಯಿತು. ನಾನು ಎಲ್ಲಿದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಮೆನ್ಷನ್ ಮಾಡಿ. ನೀವು ನೋಡೋಣ, ಗೆಸ್ ಮಾಡೋಣ. ಶಾರ್ಟ್ ಓಕೆ ಆಯಿತು. ಶಾರ್ಟ್ ಓಕೆ ಆದ ತಕ್ಷಣ ಪ್ಯಾಕಪ್ ಹೇಳಿದ್ರು. ಪ್ಯಾಕಪ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಎಲ್ಲ ಕ್ರೌಡ್ ಜಾಸ್ತಿ ಆಯಿತು. ಅದಕ್ಕೆ ನಾನು ಹಂಗೆ ಕ್ಯಾಮ್ರಾಗೆ ನಮಸ್ಕಾರ ಮಾಡಿಬಿಟ್ಟು ಹೊರಗಡೆ ಬಂದ್ಬಿಟ್ಟೆ. ಇವತ್ತೇನು ಸ್ಪೆಷಲ್ ಅಂದರೆ ಇನ್ನೊಂದು ನಮ್ಮ ಪೂರ್ಣ ಹ್ಯಾಪಿ ಬರ್ಡೇ ಟು ಯು. ಅವ್ರದ್ದು ಇವತ್ತು ಹುಟ್ಟಿದ ದಿನ. ಅದಕ್ಕೆ ಎಲ್ಲ ಆ್ಯಕ್ಟರ್ ಸೇರಿಕೊಂಡು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಸೊ ನೀವು ಬನ್ನಿ ಸೆಲೆಬ್ರೇಷನ್ ಮಾಡೋಣ.
ಹ್ಯಾಪಿ ಬರ್ಡೇ ಎಲ್ಲರಿಗೂ ಕೇಕ್ ಸಿಗುತ್ತೆ, ದಯವಿಟ್ಟು ಜಗಳ ಮಾಡಬೇಡಿ. ನಮ್ಮದು ಶೂಟಿಂಗ್ ಪ್ಯಾಕಪ್ ಆಯಿತು. ಈಗ ಹೊಂಟಿ ನೋಡ್ರಿ, ಶೂಟಿಂಗ್ ಮುಗಿತು, ಎಲ್ಲ ಮುಗೀತು. ರೈಟ್ ರೈಟ್ ನೋಡ್ರಿ, ಡೈಲಿ ಇಷ್ಟು ಜನ ಇರ್ತಾರ. ಟಿ ಟಿ ರೆಡಿ ಐತ್ರಿ, ಹತ್ತದು ಹೋಗೋದು. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನನಗೆ ಇನ್ನೂ ವಿಡಿಯೋ ಮಾಡೋದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಸೊ ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡು. ಮತ್ತೆ ನೆಕ್ಸ್ಟ್ ಸಿಗೋಣ. ಬಾಯ್, ಟೇಕ್ ಕೇರ್.